ಬಾಬಾ ಸಾಹೇಬ್ ಅಂಬೇಡ್ಕರ್. ಈ ಒಂದು ಹೆಸರು ನಮ್ಮ ದೇಶದ ಇತಿಹಾಸದಲ್ಲಿ ನಮ್ಮೆಲ್ಲರ ಮನಸ್ಸಿನಲ್ಲಿ ಅದೆಷ್ಟು ಆಳವಾಗಿ ಅಚ್ಚೊತ್ತಿದೆ ಅಂದ್ರೆ, ಎಲ್ಲಿಯ ತನಕ ಭಾರತದ ಹೆಸರಿರುತ್ತೋ ಅಲ್ಲಿಯ ತನಕ ಇವರ ಹೆಸರು ಇದ್ದೇ ಇರುತ್ತೆ. ಪ್ರಪಂಚದ ಅತ್ಯಂತ ದೊಡ್ಡ ಸಂವಿಧಾನ ಅಂತ ಕರೆಸಿಕೊಳ್ಳೋ ಭಾರತದ ಸಂವಿಧಾನ ಇದೆಯಲ್ಲ, ಅದನ್ನ ಕುತ್ಕೊಂಡು ಬರೆಯೋದು ಅಂದ್ರೆ ಸುಮ್ನೆನಾ? ಕೋಟಿ ಕೋಟಿ ಜನಸಂಖ್ಯೆ ಇರೋ ದೇಶದಲ್ಲಿ ಯಾವುದು ಸರಿ, ಯಾವುದು ತಪ್ಪು, ಯಾವುದು ಲೀಗಲ್, ಯಾವುದು ಇಲ್ಲೀಗಲ್, ಯಾರ್ಯಾರು ಹಿಂದಿದ್ದಾರೆ, ಯಾರು ಮುಂದಿದ್ದಾರೆ, ಯಾರ ಕಲ್ಯಾಣಕ್ಕೆ ಯಾವ ಸೂತ್ರಗಳು ಬೇಕು, ಯಾವ ವಿಭಾಗದ ಬೆಳವಣಿಗೆಗೆ ಏನೇನು ಕಾಯ್ದೆಗಳು ಬೇಕು ಅನ್ನೋ ಸಾವಿರಾರು ಅಂಶಗಳನ್ನ ತಲೆಯಲ್ಲಿ ಇಟ್ಕೊಂಡು ಒಂದು ಬೃಹತ್ತಾದ ಸಂವಿಧಾನವನ್ನ ಬರೆದ ಮಹಾನ್ ಶಿಲ್ಪಿ ನಮ್ಮ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಅಂದಿನ ಇಂಗ್ಲೆಂಡಿನ ಪ್ರಮುಖ ವ್ಯಕ್ತಿಯೊಬ್ಬ ಹೇಳಿದ್ರಂತೆ, ಸಂವಿಧಾನ ಮಾಡ್ತಾರಾ? ಮಾಡ್ಲಿ. ಅಷ್ಟೊಂದು ವೈವಿಧ್ಯತೆ ಇರೋ, ಡೈವರ್ಸಿಟಿ ಇರೋ ದೇಶವನ್ನ ಒಂದು ನಿಯಮದ ಅಡಿಗೆ ತರುವಂತ ಸಂವಿಧಾನ ಮಾಡೋಕೆ ಹೇಗೆ ಸಾಧ್ಯ ಅಂತ ನೋಡೇ ಬಿಡೋಣ ಅಂದಿದ್ರಂತೆ. ತಾವೇ ಬುದ್ಧಿವಂತರು, ತಮ್ಮನ್ನ ಬಿಟ್ರೆ ಇನ್ಯಾರು ಇಲ್ಲ ಅಂದ್ಕೊಂಡಿದ್ದ ಅವನಂತ ಅನೇಕ ದುರಹಂಕಾರಿಗಳು ಮತ್ತೆ ಮತ್ತೆ ಓದುವಂತಹ ಸಂವಿಧಾನವೊಂದನ್ನ ಬರೆದು ಬಿಟ್ರು ನಮ್ಮ ಅಂಬೇಡ್ಕರ್. ಬಹುಶಃ ಅವರಲ್ಲದೆ ಇನ್ಯಾರು ಆಗಿದ್ರು ಕೂಡ ಭಾರತಕ್ಕೆ ಇಂಥದ್ದೊಂದು ಸಮಗ್ರವಾದ, ಸಮಾನವಾದ, ಸುಂದರವಾದ ಸಂವಿಧಾನ ಸಿಗ್ತಾ ಇರ್ಲಿಲ್ವೇನೋ. ಯಾಕೆ ಅಂದ್ರೆ ಹಾಗೆ ಬರೆಯೋಕೆ ಕೂತೋರಿಗೆ ಭಾರತದ ಒಬ್ಬೊಬ್ಬ ಪ್ರಜೆಯ ಪರಿಚಯವೂ ಇರಬೇಕಿತ್ತು. ಇಲ್ಲಿನ ವೈವಿಧ್ಯತೆ ಹೇಗಿದೆ, ಸಮಸ್ಯೆಗಳು ಏನೇನಿವೆ, ಪ್ರಜೆಗಳ ನಡವಳಿಕೆ ಹೇಗಿದೆ, ಅವನ್ನೆಲ್ಲ ಸರಿದೂಗಿಸೋಕೆ ಎಂತೆಂತ ನಿಯಮಗಳು, ಸೂತ್ರಗಳು ಬೇಕು ಅನ್ನೋ ಊಹಾತೀತ ಬುದ್ಧಿವಂತಿಕೆ, ದೂರದೃಷ್ಟಿ ಬೇಕಿತ್ತು. ಅದು ಅಂಬೇಡ್ಕರ್ ಅವರಿಗಿತ್ತು. ಇವತ್ತಿಗೂ ನಮ್ಮ ದೇಶವನ್ನ ಸರಿದಾರಿಯಲ್ಲಿ ನಡೆಸ್ತಾ ಇರೋ ನಮ್ಮ ಸಂವಿಧಾನವೇ ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿ. ಹಾಗಂತ ಅಂಬೇಡ್ಕರ್ ಅವರ ಜೀವನವೇನೋ ಹೂವಿನ ಹಾಸಿಗೆ ಆಗಿರಲಿಲ್ಲ. ನೀರು ಕುಡಿಯೋದಕ್ಕೂ ಅನುಮತಿ ಇಲ್ಲದ ವರ್ಗಕ್ಕೆ ಸೇರಿದ ಕುಟುಂಬದಲ್ಲಿ ಹುಟ್ಟಿದ ಅವರು ಶಾಲೆಯ ಮೆಟ್ಲು ಹತ್ತಿದ್ದೆ ಒಂದು ಅದ್ಭುತ, ರೋಚಕ ಕಥೆ. ಬರೀ ಶಾಲೆ ಮಾತ್ರ ಅಲ್ಲ, ಪದವಿ ಮಾಡಿ ಅದರ ಮೇಲೆ ಉನ್ನತ ಶಿಕ್ಷಣ ಪಡೆದು ಎರಡೆರಡು ವಿಷಯಗಳಲ್ಲಿ ಮಾಸ್ಟರ್ ಆಗಿ ಭಾರತಕ್ಕೆ ಮರಳಿದ ಮೇಲಾದರೂ ಅವರು ಯಾವುದೋ ಉದ್ಯೋಗ ಹಿಡ್ಕೊಂಡು ಸಂಪಾದನೆ ಮಾಡಿಕೊಂಡು ಸುಮ್ಮನೆ ಕೂರ್ಲಿಲ್ಲ. ಹಾಗೆ ಮಾಡಿದರೆ ಅವರು ಹೀಗೆ ಬಂದು ಹಾಗೆ ಹೋಗೋ ಕೋಟ್ಯಾಂತರ ಜನರ ಪೈಕಿ ಒಬ್ರಾಗಿ ಹೋಗ್ತಾ ಇದ್ರೇನೋ. ಆದರೆ ಅಂಬೇಡ್ಕರ್ ಹಾಗೆ ಮಾಡ್ಲೇ ಇಲ್ಲ. ತಾನು ನಡೆದು ಬಂದ ಹಾದಿ ಅವರಿಗೆ ಚೆನ್ನಾಗಿಯೇ ನೆನಪಿತ್ತು. ಈ ಸಮಾಜ ತನ್ನಂತಹ ದಲಿತ ವರ್ಗದ ಜನರನ್ನ ಹೇಗೆ ನಡೆಸ್ಕೊಂಡಿತ್ತು ಹಾಗೂ ನಡೆಸ್ಕೊಳ್ತಾ ಇದೆ ಅನ್ನೋದನ್ನ ಮರೆದೇ ಆ ಪಿಡುಗನ್ನ ತಿದ್ದೋಕಂತ ಹೊರಟ್ರಲ್ಲ, ಅದು ಇಡೀ ದೇಶದ ಇತಿಹಾಸದಲ್ಲೇ ಅವರ ಹೆಸರು ಸುವರ್ಣಾಕ್ಷರಗಳಲ್ಲಿ ಅಚ್ಚಾಗೋ ಹಾಗೆ ಮಾಡ್ತು. ಹಾಗಾದ್ರೆ